ಇವತ್ತು ನಮ್ಮೊಂದಿಗೆ ಒಂದು ವಿಶೇಷ ವ್ಯಕ್ತಿ ಇದ್ದಾರೆ. ಆ ವ್ಯಕ್ತಿ ಅವರು ಬಹಳ ಜನರಿಗೆ ಸ್ಫೂರ್ತಿ ಆಗ್ಲಿಕ್ಕಿದ್ದಾರೆ. ಯಾಕಂತ ಹೇಳಿದ್ರೆ ಈ ಕಾರ್ಯಾಗಾರದಲ್ಲಿ ಭಾಗವಹಿಸುವಾಗ ಹೇಳಿದಂತ ವಿಚಾರಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಒಂದು ಮನಸ್ಸು ಮುಖ್ಯ ಮತ್ತು ಕಲಿಯುವ ಆಸಕ್ತಿ ಮತ್ತು ಕಲಿತಂತ ವಿಚಾರಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದಂತೂ ಮುಖ್ಯ ಅಂತ ಹೇಳಲಿಕ್ಕೆ ಈ ಸೂಕ್ತ ವ್ಯಕ್ತಿಯವರು. ಯಾಕಂತ ಹೇಳಿದ್ರೆ ಅವರೇ ಹೇಳ್ತಾರೆ ಅವರ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು, ಅವ್ರು ಏನು ಅಂತ ಹೇಳಿ. ನಮ್ಮ ಪರಿವಾರದಲ್ಲಿ ಡೈಮಂಡ್ ಮೆಂಬರ್ಶಿಪ್ ತಗೊಂಡು ಮುಂದುವರೆದಿದ್ದಾರೆ. ಹಲವಾರು ಜನರಿಗೆ ಅವರ ಮಾತುಗಳು ಸ್ಫೂರ್ತಿಯಾಗ್ಲಿಕ್ಕಿವೆ. ಹಾಸನದ ಪುಟ್ಟ ಊರು ಅರಕಲಗೂಡಿನ ಪುಟ್ಟ ಊರಿನಿಂದ ಅವ್ರು ಬಂದಿದ್ದಾರೆ. ಉಷಾ ಮೇಡಮ್ ಅವರು ಚಾಂಪಿಯನ್ ಆಫ್ ದ ಡೇ, ಸೂಪರ್ ಮ್ಯಾನಿಫೆಸ್ಟರ್. ಸೊ ನೀವೆಲ್ಲರೂ ಕೂಡ ಹೃದಯ ಪೂರ್ವಕವಾಗಿ ಉಷಾ ಮೇಡಮ್ ಅವರಿಗೆ ವೆಲ್ಕಮ್ ಉಷಾ ಮೇಡಮ್ ಅಂತ ಹೇಳ್ಬೋದಾ? ಅವರ ಬಗ್ಗೆ ಅವ್ರು ತಿಳಿಸ್ತಾರೆ, ಅವ್ರು ಏನು, ಅವರ ಸಾಧನೆ ಏನು ಅಂತ ಹೇಳಿ. ಎಸ್, ಎಲ್ರು ಕೂಡ ವೆಲ್ಕಮ್ ಉಷಾ ಮೇಡಮ್ ಅಂತ ಹೇಳಿ ಕಮೆಂಟ್ ಮಾಡಿ. ಉಷಾ ಮೇಡಮ್, ಎಲ್ರು ಕೂಡ ನಮ್ಮ ಪರಿವಾರ ಸದಸ್ಯರು ನಿಮ್ಮನ್ನು ಸ್ವಾಗತ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಉಷಾ ಮೇಡಮ್, ಓವರ್ ಟು ಯು. ಸರ್ ನಮಸ್ತೆ. ನಮಸ್ತೆ ಎಲ್ಲರಿಗೂ, ನನ್ನ ಟೀಮ್ಗೆ ನಮಸ್ಕಾರ. ನಾನು ಸರ್ ಜೊತೆ ಜಾಯಿನ್ ಆದಾಗ ಎಷ್ಟು ಸಾಮಾನ್ಯ ವ್ಯಕ್ತಿ ಆಗಿದ್ದೆ ಅಂದ್ರೆ ನನ್ಗೆ ಇವಾಗ ನಾನು ಆತರ ಇದ್ನ ಅಂತ ಯೋಚನೆ ಮಾಡಕ್ಕೆ ಅಸಾಧ್ಯ. ನನ್ ತುಂಬಾ ಖುಷಿಯಿಂದ ಹೇಳ್ತೀನಿ, ಸರ್ ಜೊತೆ ನಾನ್ ಸೇರಿದ್ಮೇಲೆ ನನ್ನ ಜೀವನ ನಿಜವಾಗ್ಲೂ ಬದಲಾಯಿತು. ಮೆಡಿಟೇಷನ್ ಮತ್ತೆ ವಿಜುವಲೈಸೇಷನ್ ಅವೆಲ್ಲ ನನಗೇನು ಗೊತ್ತೇ ಇಲ್ಲ. ಯಾಕೆ ಅಂದ್ರೆ ನಾನು ಓದಿರೋದು ಬರೀ 10th. ನಾನು ಕಾಫಿ ತೋಟದಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಆಕ್ಚುಲಿ ನಮ್ಮ ಬಾವನ್ ಕಾಫಿ ತೋಟದಲ್ಲಿ ಕೆಲಸ ಮಾಡ್ಕೊಂಡಿದ್ದು, ಈಗ್ಲೂ ಅದೇ ಕೆಲಸ. ಆದ್ರೆ ಇವೆಲ್ಲ ನನ್ನ ಇದಕ್ಕೆ ಬಂದಿರ್ಲಿಲ್ಲ. ಏನು, ಯಾನೋ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋನ ನೋಡ್ತಾ ಸರ್ದೊಂದು ವಿಡಿಯೋ ಸಿಕ್ತು. ಸುಮ್ನೆ ನೋಡ್ದೆ, ಅದೇನೋ 129 ಏನೋ ಇತ್ತು. ಅದೇನ್ ಮಹಾ ಅಲ್ಲ ಅಮೌಂಟ್ ಅಂದ್ಬಿಟ್ಟು ಸೇರ್ಕೊಂಡೆ. ನನ್ ನಿಜವಾಗ್ಲೂ ಹಣನ ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ. ಆಮೇಲೆ ನಾವು ಬೆಳಿಗ್ಗೆ ಇಷ್ಟೊತ್ತಿಗೆ ಏನ್ ಕಾಮನ್, ಎಲ್ಲರೂ ಹೇಳ್ತಾರೆ, ಸುಮ್ನೆ ಏನೋ ದೊಡ್ಡವರೆಲ್ಲ ಹೇಳ್ತಿದ್ರು ಬೆಳಿಗ್ಗೆ ಬೇಗ ಹೇಳ್ಬೇಕು ಅಂತ, ನಮ್ಗೇನೋ ಹಿಂಸೆ ಕೊಡಕ್ಕೆ ಹೇಳ್ತಿದ್ರೇನೋ ಅನ್ನೋದೊಂದಿತ್ತು. ಆ ತರದೆಲ್ಲ ಮನೋಭಾವನೆ ಇತ್ತು. ಮತ್ ನಾನು ಸರ್ ಜೊತೆ ಜಾಯ್ನ್ ಆದ್ಮೇಲೆ ಯಾಕೆ ಹೇಳ್ಬೇಕು, ಅದರಿಂದ ಏನ್ ಲಾಭಗಳು, ಅದನ್ನೆಲ್ಲ ತಿಳ್ಕೊಂಡ್ವಿ. ಅದಕ್ಕೆ ಸರ್ಗೆ ನಾನು ಯಾವಾಗ್ಲೂ ಆಭಾರಿ ಆಗಿರ್ತೀನಿ. ಥ್ಯಾಂಕ್ ಯು ಸರ್. ಮತ್ತೆ ಈ ಇತ್ತೀಚಿನ ದಿನಗಳು AI ಮತ್ತೆ ಚಾಟ್ ಜುಪಿಟರ್ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಸರ್. ಆ ಕ್ಲಾಸ್ಗೆ ಎಷ್ಟೊಂದು ಬರುತ್ತೆ ಅಂದ್ರೆ, ಚಾರ್ಜಸ್ ಬರುತ್ತೆ ಅಂದ್ರೆ ತುಂಬಾ ಚಾರ್ಜಸ್ ಬರುತ್ತೆ. ನನ್ನ ಭಾವನ ಮಕ್ಕಳು ಅವರೆಲ್ಲ ಸೇರ್ಕೊಂಡಿದ್ದಾರೆ ಕ್ಲಾಸ್ಗೆ. ಸರ್ ನಮ್ಗೆ ಇಷ್ಟು ಈಸಿಯಾಗಿ ಮೊಬೈಲಲ್ಲೇ ಕಲಿಬಹುದು ಅನ್ನೋದನ್ನ ತೋರ್ಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ನನ್ಗೆ AI ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ. ಆಕ್ಚುಲಿ ನಾನು ಈ ಕ್ಲಾಸಿಗೆ ಸೇರ್ಕೊಂಡಾದ್ಮೇಲೆ ಕೇಳ್ಕೊಂಡೆ. ತುಂಬಾ ಚೆನ್ನಾಗಿದೆ. ನಾವ್ ಹೆಂಗೆ ಯೂಸ್ ಮಾಡ್ಕೋಬಹುದು ಡಾಟಾನ, ಅದ್ರಿಂದ ನಾವ್ ಏನ್ ತಿಳ್ಕೊಬಹುದು, ನಮಗ್ ಯಾವ್ದೇ ಕ್ವಶನ್ ಇದ್ರು ಅದ್ರಲ್ಲಿ ತಿಳ್ಕೊಬಹುದು ಅನ್ನೋದು ನನ್ ಕ್ಲಾಸಲ್ಲಿ ಬಂದು ತಿಳ್ಕೊಂಡ್ವಿ. ಅದನ್ನ ಯೂಸ್ ಮಾಡೋದು, ಅದನ್ನೆಲ್ಲ ತಿಳ್ಕೊಂಡ್ವಿ. ತುಂಬಾ ಚೆನ್ನಾಗಿದೆ. ಸರಳವಾಗಿ ತಿಳ್ಕೊಬಹುದು ಅದನ್ನೆಲ್ಲ. ಸರ್ ಮತ್ತೆ ಇನ್ನೊಬ್ರು ಸರ್ ಬರ್ತಾರೆ, ಅವರು ಚೆನ್ನಾಗಿ ತಿಳಿಸ್ಕೊಟ್ರು. ಇದ್ರ ಬಗ್ಗೆ ಈ ಕ್ಲಾಸ್ ಬಗ್ಗೆ ತುಂಬಾ ಮಿರಾಕಲ್ ಆಗಿ ಹೇಳ್ಕೊಡ್ತಾರೆ ಸರ್. 20,000 ನಾನು ಮ್ಯಾನಿಫೆಸ್ಟ್ ಮಾಡಿದೆ. ನಾನ್ ಮ್ಯಾನಿಫೆಸ್ಟ್ ಮಾಡಿದ್ದು ಆ ಟೈಮಿಗೆ ಅಷ್ಟೇ. ಆದ್ರೆ ನನಗೆ ಇವಾಗ ವಾರಕ್ಕೆ 5,000-6,000 ರೂಪಾಯಿ ಹೇಗಾದ್ರೂ ನಾನು ಅಭ್ಯಾಸ ಅದನ್ನ ತಗೋತೀನಿ. 5,000-6,000. ಮೊದ್ಲು ನನಗೆ ತಿಂಗಳಿಗೆ ನಿಮ್ಮ ಕ್ಲಾಸಿಗೆ ಸೇರುವಾಗ ನಾನು ಹೇಳಿದ್ದೆ, ಸರ್ ನನ್ ಫೈನಾನ್ಷಿಯಲಿ ತುಂಬಾ ಪ್ರಾಬ್ಲಮ್ ಇದೆ, ನನಗೆ ಕ್ಲಾಸಿಗೆ ಸೇರಕ್ ಆಗಲ್ಲ ಅಂತ. ಆದ್ರೆ ಇವಾಗ ನನ್ ವಾರಕ್ಕೆ 7,000-8,000 ಸಂಪಾದನೆ ಮಾಡ್ಕೊಳ್ಳೋಷ್ಟು ಒಂದ್ ಶಕ್ತಿ ಕೊಟ್ಟಿದ್ದೀರಾ ನೀವು ನನ್ಗೆ. ನಾನ್ ನಿಮ್ಮ ಹತ್ರ ಯಾವಾಗ್ಲೂ ನೆಗೆಟಿವೇ ಮಾತಾಡ್ತಿದ್ದೆ, ಸರ್ ಆಗಲ್ಲ ಸರ್ ನನ್ಗೆ, ನನಗ್ ಕಷ್ಟ ಆಗ್ತಿದೆ ನಿಜವಾಗ್ಲೂ ಅವೆಲ್ಲ. ಈಗ್ಲೂ ನಾನು ಒಂದೊಂದ್ಸರಿ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀನಿ, ಬಟ್ ನನ್ ನೆಗೆಟಿವ್ ಆಗ್ತಿಲ್ಲ. ಹೇಗಾದ್ರೂ ಸರ್ ನಾನು ಒಂದ್ ಒಡವೆ ಬಿಡಿಸ್ಬೋದು ಅನ್ನೋದ್, ನನ್ ಬಂಗಾರ ಎಲ್ಲ ಅಡ ಇಟ್ಟಿದ್ದೆ, ಒಡವೆ ಬಿಡಿಸ್ಬೋದು ಅನ್ನೋದೊಂದು, ನನ್ ತಾಯಿನ ಬಂಗಾರನ ಒಡವೆ ಅಡವೆ ಇಟ್ಟಿದ್ದೆ.
ಅದನ್ನ ಬಿಡಿಸ್ಕೊಡ್ಬೇಕು ಅಂತ ಬಹಳ ದಿವಸದಿಂದ ಪ್ರಯತ್ನ ಪಡ್ತಿದ್ದೆ ಸರ್. ಇನ್ನೇನು ಈ ತಿಂಗಳು ಸೆಪ್ಟೆಂಬರ್ 4ನೇ ತಾರೀಕು ನಾನು ಆ ಒಡವೆನ ಬಿಡಿಸ್ತೀನಿ. ಅಷ್ಟ್ರ ಮಟ್ಟಿಗೆ ನನಗೆ ಒಂದು ಇದಿದೆ, ಆಗೇ ಆಗುತ್ತೆ ಅನ್ನೋದನ್ನ ನಾನು ಅರ್ಥಕೊಂಡಿದೀನಿ ಸರ್ ಇವಾಗ. ಅದಕ್ಕೆಲ್ಲ ನಿಜವಾಗ್ಲೂ ಮಹೇಶ್ ಸರೇ ಕಾರಣ. ನಿಜವಾಗ್ಲು ಯಾವಾಗ್ಲೂ ನೆಗೆಟಿವೇ ಯೋಚನೆ ಮಾಡ್ತಾ ಇರ್ತೀವಿ ನಮ್ಮ ಮನ್ಸಲ್ಲಿ. ಯಾಕೆ ಅಂದ್ರೆ ನಮ್ಮ ಆ ಸ್ಥಿತಿ, ಮನಸ್ಸಿನ ಆಲೋಚನೆಗಳು ಆತರ ಇರುತ್ತೆ. ಎಲ್ಲರೂ ಅದೇ ರೀತಿ ಮಾತಾಡ್ತಿರ್ತಾರೆ. ಆ ನಾವ್ ಏನೇ ಮಾಡಿದ್ರು ಸರಿ ಹೋಗ್ತಿರಲ್ಲ, ಅದೆಲ್ಲ ಇರುತ್ತೆ. ಅದನ್ನೆಲ್ಲ ಯಾವ ರೀತಿ ತೆಗ್ದಾಕ್ಬೇಕು, ನಾವ್ ಯಾವ ರೀತಿ ಒಳ್ಳೇದನ್ನ ಯೋಚನೆ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರೆ ಆಗತ್ತೆ ಅನ್ನೋದನ್ನ ತೋರ್ಸ್ಕೊಟ್ಟಿದ್ದೆ ಸರ್ ನನಗೆ. ನಾನು ಹಲವಾರು ವಿಡಿಯೋಗಳನ್ನ ನೋಡ್ತಿದ್ದೆ, ಯಾರ್ಯಾರು ಏನೇನ್ ಹೇಳ್ತಿದ್ರು, ಯಾವ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳ್ತಿದ್ರು, ಎಲ್ಲಾ ಕಡೆ ಹೋಗ್ತಿದ್ದೆ, ಎಲ್ಲದನ್ನೂ ಮಾಡ್ತಿದ್ದೆ. ಆದ್ರೆ ನನಗೆ ಸರ್ರಿಂದ ಒಳ್ಳೆ ಮಾರ್ಗ ಸಿಕ್ತು. ನನಗೆ ಅದರಿಂದ ಬೆನಿಫಿಟ್ ತುಂಬಾ ಚೆನ್ನಾಗಾಯ್ತು. ಆ ಅದಕ್ಕೆ ನಾನು ಯಾವಾಗ್ಲೂ ನನ್ನ ಜೀವನ ಪರ್ಯಂತ ನನ್ಗೂ ನನ್ನ ಮಕ್ಳಿಗೂ ಎಲ್ಲರಿಗೂ ಹೇಳ್ತೀನಿ, ನಾನು ಆಭಾರಿಯಾಗಿರ್ತೀನಿ ಸರ್ಗೋಸ್ಕರ. ಎಲ್ಲರೂ ಅಷ್ಟೇ, ಅವ್ರು ಹೇಳ್ಕೊಟ್ಟಿದ್ನ ನಾವು ಫಾಲೋ ಮಾಡ್ಕೊಂಡು ಹೋದ್ರೆ ನಾವು ನಿಜವಾಗ್ಲೂ ನಾವು ಮುಂದುವರಿತೀವಿ ಅನ್ನೋದಕ್ಕೆ ಎರಡು ಮಾತೇ ಇಲ್ಲ ಸರ್. ಇದ್ರಲ್ಲಿ ನಾನೇ ಸಾಕ್ಷಿ. ನಿಜವಾಗ್ಲೂ ಅವಾಗ್ಲಿಗೂ ಇವಾಗ್ಲಿಗೂ ತುಂಬಾ ತುಂಬಾ ಅಂದ್ರೆ, ಸಾರಿ ಒಂದ್ ನಿಮಿಷ, ತುಂಬಾ ಡಿಫ್ರೆನ್ಸ್ ಇದೆ ಸರ್ ನನ್ನ ಜೀವನದಲ್ಲಿ. ಬಾಡಿಗೆ ಮನೇಲಿ ಇತ್ಕೊಂಡು ನಾನು ಇದನ್ನೆಲ್ಲ ಮಾಡಕ್ ಸಾಧ್ಯ ಇಲ್ಲ ಸರ್, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ದೆ. ಆದ್ರೆ ಇದನ್ನ ನಾನು ಇವಾಗ ಸಾಧಿಸಬಲ್ಲೆ ಅನ್ನೋದ್ ರೇಂಜಿಂಗ್ ತಲುಪಿದೀನಿ ಸರ್. ಥ್ಯಾಂಕ್ ಯು ಸರ್. ಉಷಾ ಮೇಡಮ್, ನಾನು ಇತ್ತೀಚಿನ ದಿನಗಳಲ್ಲಿ ಸ್ವೀಟ್ ತಿನ್ನೋದು ಕಡಿಮೆ ಮಾಡಿದ್ದೇನೆ. ಮೊನ್ನೆ ಗದಗ ಮತ್ತು ನಮ್ಮ ವಿಜಯಪುರ ಜಿಲ್ಲೆ ಹಾವೇರಿ ಪ್ರವಾಸ ಮಾಡಿದ್ದೆ. ಅಲ್ಲಿ ನಮ್ಮ ಪರಿವಾರ ಸದಸ್ಯರಾದ ನರ್ಮದಾ ಭಟ್, AB ಹಿರೇಮಠರು ಮತ್ತು ನಮ್ಮ ನಾಗರಾಜ್ ಶಿರಹಟ್ಟಿ ಅವರು ತುಂಬಾ ಸ್ವೀಟ್ ತಿನ್ಸಿದ್ರು. ಇಲ್ಲ ಅಂತ ಹೇಳಿದ್ರೆ ನಾನು ಸ್ವೀಟ್ ತಿನ್ನೋದನ್ನು ಬಹಳ ಕಡಿಮೆ ಮಾಡಿದ್ದೇನೆ. ಬಟ್ ನೀವು ಯಾವಾಗ ನಿಮ್ಮ ಮನೆಯ ತಾಯಿಯ ಬಂಗಾರವನ್ನು ಬಿಡಿಸಿ ವಾರದ ಗೆಲುವಿನಲ್ಲಿ ಹಂಚಿಕೊಳ್ತೀರ ಅದರ ಫೋಟೋ, ನಾನು ಆ ದಿವಸ ಇನ್ನೊಂದು ಸ್ವೀಟ್ ತಿಂತೇನೆ, ನೀವು ನನ್ನೊಂದು ಸ್ವೀಟ್ ತಿನ್ಲಿಕ್ಕೆ ಒಂದು ಅವಕಾಶ ಕೊಡ್ತೀರಿ ಅಂತ ಹೇಳಿ. ಖಂಡಿತ ಸರ್, ನಾನು ಆ ದಿನ ನಿಮ್ ಜೊತೆ ಶೇರ್ ಮಾಡ್ತೀನಿ ಸರ್. ನಿಜ ತುಂಬಾ ಖುಷಿ ಆಗುತ್ತೆ. ಹಾ, ನಿಮ್ಮ ಸಂತೋಷವನ್ನು ನಾನು ಸ್ವೀಟ್ ತಿಂದು ಸೆಲೆಬ್ರೇಟ್ ಮಾಡ್ತೇನೆ ಆ ದಿವಸ. ಸೊ ಈ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡುವಂತ ಅಭ್ಯಾಸಗಳನ್ನು ಮುಂದುವರಿಸಿಕೊಂಡು ಹೋಗ್ತೀರಿ. ಆದಷ್ಟು ಬೇಗ ನಾವು ನಮ್ಮ ನಾಗರಾಜ್ ಶಿರಹಟ್ಟಿ ಸರ್ ನನಗೆ ಸ್ವೀಟ್ ಕಳಿಸ್ಕೊಡ್ತೇನೆ ಅಂತ ಹೇಳಿದ್ದಾರೆ. ಪ್ರಾಯಶಃ ನೀವು ನಮ್ಮ ಗ್ರೂಪ್ ಅಲ್ಲಿ, ಡೈಮಂಡ್ ಮೆಂಬರ್ಸ್ ಗ್ರೂಪ್ ಅಲ್ಲಿ ವಾರದ ಗೆಲುವಿನಲ್ಲಿ ಬಂಗಾರ ಬಿಡಿಸಿದಂತಹ ಸಂತೋಷವನ್ನು ಹಂಚಿಕೊಂಡಾಗ ನಿಮ್ಮೊಟ್ಟಿಗೆ ಅವರು ಮತ್ತು ಇತರ ಕೆಲವು ಜನ ಸದಸ್ಯರು ಕೂಡ ಸ್ವೀಟ್ ತಿಂದು ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳ್ತಾ ಹೃದಯಪೂರ್ವಕವಾಗಿ ಧನ್ಯವಾದವನ್ನು ಹೇಳ್ತೇನೆ. ಹಲವಾರು ಜನರಿಗೆ ನಾವು ಸ್ಫೂರ್ತಿಯಾಗಿದ್ದೀರಿ. ನಾನು ಕೂಡ ಕಲಿತು ಏನಾದ್ರು ಮಾಡ್ಬೋದು ಅಂತ ಹೇಳ್ತಾ, ನಮ್ಮ ಉಷಾ ಮೇಡಮ್ ಅವರಿಗೆ ಹಾಸನದ ಅರಕಲ್ಗೂಡಿನ ಪಕ್ಕದ ಯಾವ ಊರು ಮೇಡಮ್? ನಿಮ್ಮ ಊರಿನ ಹೆಸರು ಯಾವುದು ಸರ್? ಮಲ್ಲಿಪಟ್ನ ಅಂತ ಸರ್ ನಮ್ಮೂರು, ಅರಕಲ್ಗೂಡ ಹತ್ರ. ರಾಮನಾಥ್ಪುರ ಮತ್ತು ಕೇರಳ ಇದ್ರ ಮಧ್ಯದಲ್ಲಿ ಬರ್ತದ ಅದು? ಹೌದು, ರಾಮನಾಥ್ಪುರ ಕೊಡನೂರು ಮಧ್ಯದಲ್ಲಿ ಬರುತ್ತಾ? ತುಂಬಾ ಹಿಂದೆ ನಾನು ಹೇಳ್ತಾ ಇದ್ದೇನೆ ಯಾವಾಗ್ಲೂ ಸಹ, ನನ್ನ ಮರಕೋತಿ ಆಟದ ಇದರಲ್ಲಿ ಎಲ್ಲ ಕರ್ನಾಟಕದ ಚಾಮರಾಜನಗರ ಬಿಟ್ಟು ಮತ್ತೆ ಎಲ್ಲ ಡಿಸ್ಟಿಕ್ಗೆ ಹೋಗಿದ್ದೇನೆ ಅಂತೇಳಿ ಬಂದಿದ್ದೇನೆ. ನಿಮ್ಮ ರಾಮನಾಥ್ಪುರ ಮತ್ತು ಕೊಣನೂರು ಮಧ್ಯೆ ಬಹಳ ಬಾರಿ ಟ್ರಾವೆಲ್ ಕೂಡ ಮಾಡಿದ್ದೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್.